ಸ್ನೇಹಿತರೆ, ಎಲ್ರಿಗೂ ಶರಣಾರ್ಥಿ. ಇವತ್ತು ನಾನು ಪಟ್ಟದಕಲ್ಲಿಗೆ ಬಂದಿದ್ದೀನಿ. ಸ್ನೇಹಿತರೆ, ಪಟ್ಟದಕಲ್ಲು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಐಹೊಳೆ ಆದ ನಂತರ ಪಟ್ಟದಕಲ್ಲಿಗೆ ಹೋಗ್ಬೋದು. ಪಟ್ಟದಕಲ್ಲಿನ ವಿಶೇಷತೆ ಏನು ಅಂತಂದರೆ, ಯುನೆಸ್ಕೋ ಪಾರಂಪರಿಕ ಕಟ್ಟಡಗಳಲ್ಲಿ ಸ್ಥಾನವನ್ನು ಪಡೆದಿದೆ ನಮ್ಮ ಹೆಮ್ಮೆಯ ಪಟ್ಟದಕಲ್ಲು. ಕರ್ನಾಟಕದಿಂದ 4 ಪ್ರದೇಶಗಳು ಮಾತ್ರ ಇಲ್ಲಿವರೆಗೂ ಸ್ಥಾನ ಪಡೆದಿರೋದು. ಅದರಲ್ಲಿ ಒಂದು ನಮ್ಮ ಹೆಮ್ಮೆಯ ಪಟ್ಟದಕಲ್ಲು ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. 1987ರಲ್ಲಿ ಯುನೆಸ್ಕೋ ತನ್ನ ಪಾರಂಪರಿಕ ಕಟ್ಟಡಗಳಲ್ಲಿ ಪಟ್ಟದಕಲ್ಲನ್ನು ಕೂಡ ಸೇರಿಸ್ಕೊಂಡಿದೆ. ಪಟ್ಟದಕಲ್ಲಿನ ವಿಶೇಷತೆ ಏನು ಅಂತಂದರೆ, ಇದು ಕೆಲವು ಕಾಲಗಳ ಮಟ್ಟಿಗೆ ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು. ಚಾಲುಕ್ಯ ರಾಜರು ಇಲ್ಲೇ ಒಂದು ಸ್ನಾನವನ್ನು ಮಾಡಿಕೊಂಡು ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾ ಇದ್ರು. ಹೀಗಾಗಿ ಇದಕ್ಕೆ ಹೆಸರು ಪಟ್ಟದಕಲ್ಲು ಅಂತ ಬಂತು ಅಂತ ಹೇಳ್ತಾರೆ. ಮತ್ತು ಸಾಕಷ್ಟು ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಒಂದು ಪ್ರಯೋಗಶಾಲೆ ಕೂಡ ಇದಾಗಿದೆ. ಇವಾಗ ನಾವು ಈ ದೇವಸ್ಥಾನ ನೋಡ್ತಾ ಇದ್ದೀವಲ್ಲ, ಇದು ಗಳಗನಾಥ ದೇವಸ್ಥಾನ. ಶಿವಲಿಂಗ ಇರೋದನ್ನು ನೀವು ನೋಡಬಹುದು. ಸಾಕಷ್ಟು ದೇವಸ್ಥಾನಗಳು ಇಲ್ಲಿದೆ. 9 ದೇವಸ್ಥಾನಗಳಿದೆ, 1 ಜೈನ ಬಸತಿ ಇದೆ. ಯುನೆಸ್ಕೋ ಪಾರಂಪರಿಕ ಒಂದು ಕಟ್ಟಡಗಳ ಒಂದು ಸಾಲಿಗೆ ಸೇರೋಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಇಲ್ಲಿ ಉತ್ತರ ಭಾರತದ ಶೈಲಿ ಮತ್ತು ದಕ್ಷಿಣ ಭಾರತದ ಶೈಲಿ ಎರಡೂ ರೀತಿಯ ಶೈಲಿಗಳು ಇದೆ. ನೋಡಿ, ಇದು ದಕ್ಷಿಣ ಭಾರತದ ಶೈಲಿ. ಈ ಕಡೆ ಪಕ್ಕದಲ್ಲಿ ಮೇಲೆ ಗೋಪುರ ಏನು ಕಾಣ್ತಾ ಇದೆ ಅಲ್ಲದು ಉತ್ತರ ಭಾರತದ ಶೈಲಿ. ಉತ್ತರ ಭಾರತದ ಶೈಲಿಗೆ ನಾಗರ ಶೈಲಿ ಅಂತ ಹೇಳ್ತೀವಿ. ದಕ್ಷಿಣ ಭಾರತದ ಶೈಲಿಗೆ ದ್ರಾವಿಡ ಶೈಲಿ ಅಂತ ಹೇಳ್ತೀವಿ. ಎರಡೂ ಶೈಲಿಯ ಒಂದು ಕಟ್ಟಡಗಳನ್ನು ಇಲ್ಲಿ ನೋಡಬಹುದು. ಸರಿಸುಮಾರು 6ರಿಂದ 7ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಇವು ದೇವಸ್ಥಾನಗಳು. ಈಗೇನು ಈ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂತ. ಎಲ್ಲ ಶಿವನ ದೇವಸ್ಥಾನಗಳೇ. ವಿರೂಪಾಕ್ಷ ದೇವಸ್ಥಾನ ಇದೆ, ಮಲ್ಲಿಕಾರ್ಜುನ ದೇವಸ್ಥಾನ ಇದೆ, ಗಳಗನಾಥ ಇದೆ. ಸೊ ಸಾಕಷ್ಟು ದೇವಸ್ಥಾನಗಳಿದೆ ಇಲ್ಲಿ. ಎಲ್ಲ ಶಿವನ ಅವತಾರಗಳು. ಅದನ್ನೇ ಈ ದೇವಸ್ಥಾನಗಳಲ್ಲಿ ಕಾಣ್ಬೋದು. 9 ದೇವಸ್ಥಾನ ಇದೆ, ಒಂದೇ ಒಂದು ಮಾತ್ರ ಬಸದಿನ ನೋಡ್ಬೋದು. ಈಗ ನಾವೇನು ಹೋಗ್ತಾ ಇದ್ದೀವಲ್ಲ, ಇದು ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. 2ನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಜಯ ಸಾಧಿಸಿದ ಮೇಲೆ ಅವನ 2ನೇ ಹೆಂಡತಿ ತ್ರೈಲೋಕಾದೇವಿ ಕಟ್ಟಿಸಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಆನಂತರ ಈ ಕಡೆ ಬಂದರೆ ವಿರೂಪಾಕ್ಷ ದೇವಸ್ಥಾನ ನಿಮಗೆ ಸಿಗುತ್ತೆ. ನಂದಿ ಒಂದು ಪ್ರಮುಖ ಆಕರ್ಷಣೆ. 2ನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಅವನ ಮೊದಲನೇ ಹೆಂಡತಿ ಲೋಕಮಹಾದೇವಿ ಕಟ್ಟಿಸಿರ್ತಕ್ಕಂಥ ಇದು ದೇವಸ್ಥಾನ. ಇಂಥ ಒಂದು ಐತಿಹಾಸಿಕ ಪರಂಪರೆ ಇರ್ತಕ್ಕಂಥ ಪಟ್ಟದಕಲ್ಲನ್ನು ದಯವಿಟ್ಟು ಒಮ್ಮೆ ಭೇಟಿ ನೀಡಿ. ನೀವು ಕೂಡ ಖಂಡಿತವಾಗ್ಲೂ ಮಾಹಿತಿ ನಿಮಗೆ ಸಿಗುತ್ತೆ. ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.